ಇನ್ನು ಮಗ್ಗಿ ಪುಸ್ತಕ ಬ್ರದರ್ ಎಷ್ಟು ಸ್ಪೆಷಲ್ ನಿಮ್ಗೆ? ಅದೇ ಹೇಳ್ತಾ ಇದ್ದೆ ಇವಾಗ ಅದು ಸುಮಾರು ಸಂದೇಶ ಇದೆ, ಮತ್ತೆ ಎಜುಕೇಶನ್ ಬಗ್ಗೆ ಇದೆ ಸ್ಟೋರಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಫಿಲಂ ಈಗ ಪ್ರೆಸೆಂಟ್ ಸಿಚುವೇಶನ್? ನಾನು ಹೇಳುದು ತುಂಬಾ ಎಂಟರ್ಟೈನ್ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ, ಮನೋರಂಜನೆಗೆ ಕೊರತೆ ಇಲ್ಲ. ಕೊರತೆ ಇಲ್ಲ. ಸೊ ಜನರು ಮೆಸೇಜ್ ಹುಡ್ಕೊಂಡು ಬರಬೇಡಿ, ಎಂಟರ್ಟೈನಿಂಗ್ ಬನ್ನಿ. ಸಿನಿಮಾ ಇರೋದು ಎಂಟರ್ಟೈನಿಂಗ್. ಸೊ ಎಂಟರ್ಟೈನ್ ಇದೆ, ಅದ್ರ ಜೊತೆಗೆ ನಿಮ್ಗೆ ಏನು ಸಿನಿಮಾದಲ್ಲಿ ಮೆಸೇಜ್ ಇದೆ, ಅದು ಕೊಡ್ತಾ ಇರುತ್ತೆ, ಅದು ಎಲ್ಲ ಇರೋ ತರ. ಬಟ್ ಮೇನ್ಲಿ ಎಂಟರ್ಟೈನ್ಮೆಂಟೇ ಇರೋದು. ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ, ಬೋರ್ ಅನ್ಸಲ್ಲ. ಇಮೋಷನ್ಸ್ ಆಗಿರ್ಬೋದು, ಕಾಮಿಡಿಗಾಗಿರ್ಬೋದು, ಯಾವುದಕ್ಕೆ ಆದ್ರೂ ಒಂದು ಒಳ್ಳೆ ಮಟ್ಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಹಾಗೆ ವಿಶೇಷವಾಗಿ ತಂಡದ ಬಗ್ಗೆ ಹೇಳ್ಬೇಕು. ನಂಗೆ ತುಂಬಾ ಇಷ್ಟವಾದ ತಂಡ ಮಗ್ಗಿ ಪುಸ್ತಕ ತಂಡ. ಇವರು ಹರಿ ಸರ್, ಡೈರೆಕ್ಟರ್ ಹರಿಹರಸ್ವಾಮಿ ಸರ್. ಹರಿಯ ನಾನು ತುಂಬಾ ಪ್ರೀತಿಯಿಂದ ಎಲ್ರಿಗೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ನೋಡ್ಕೊಂಡ್ ಬಂದಿದ್ದಾರೆ. ಸೊ ನಾನ್ ಜಾಸ್ತಿ ಅವ್ರ ಜೊತೆ ಇರ್ತೇನೆ. ಏನಾದ್ರು ಬೆಂಗಳೂರು ಬಂದ್ರು ಒಮ್ಮೆ ಹರಿಯ ನಾನು ಮೀಟ್ ಆಗಿ ಅಲ್ಲಿ ಇರ್ತೇನೆ. ಒಂದಿನ ಇತ್ತು ಹೋಗೋದು ಬೇರೆ ಎಲ್ಲಿಗೆ. ಸೊ ಆ ತರ ಅಂತ ಬಾಂಡಿಂಗ್ ಬಂದಿದೆ, ಫ್ಯಾಮಿಲಿ ತರ ಆಗಿದೆ ಕಂಪ್ಲೀಟ್ಲಿ. ಆ ತರ ಫ್ಯಾಮಿಲಿ ಆಗಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿದಂತ ಸಿನಿಮಾ. ಸೊ ಸಿನಿಮಾನು ಚೆನ್ನಾಗಿರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ. ಇದೇ ಫೆಬ್ರವರಿ 13ಕ್ಕೆ ರಿಲೀಸ್. ಸೊ ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಎಂಟರ್ಟೈನ್ ಮೂವಿ. ಸೊ ಏನು ಯಾವುದೇ ವರ್ಗಾರಿಟಿ ಏನು ಇಲ್ಲ, ಕ್ಲೀನ್ ಆಗಿ ಮಕ್ಕಳಿಗೆ ಕರ್ಕೊಂಡು ಕೂತ್ಕೊಂಡು ನೋಡುವಂತ ಸಿನಿಮಾ. ಅದೇ ಹೇಳಿದ್ರಿ, ನಿಮ್ಗೆ ಕೇಳಿದೆ ಕ್ವಶನ್, ಇವ್ರಿಗೆ ಕೇಳೋಣ. ಟ್ರೆಂಡಿಂಗ್ ಇನ್ನೇನು ಬಿಗ್ ಬಾಸ್ ಹೇಳಿ ಇಬ್ರು ಬಿಗ್ ಬಾಸ್ ನೋಡ್ತಾ ಇದೀರಾ? ನೋಡಿದ್ರಾ? ಕಂಪ್ಲೀಟ್ ಫುಲ್ ಎಲ್ಲ. ನಾನು ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತೇನೆ, ಎಲ್ಲ ಸೀಸನ್ ನೋಡಿದ್ದೇನೆ, ಇದು ನೋಡಿದೆ ಈ ಸೀಸನ್. ಸೊ ಇದು ತುಂಬಾ ವಿಭಿನ್ನವಾಗಿತ್ತು. ಯಾಕಂದ್ರೆ ನಾನು ಪ್ರತಿ ಟೈಮ್ ಆಗಿ ಕಾಯ್ತಾ ಇದ್ದೆ. ನನ್ಗೆ ಅದೇ ಬೇಜಾರಾಗ್ತಾ ಇತ್ತು, ಒಂದು ಬೇರೆ ಸಿನಿಮಾ ಮಾಡ್ತಾ ಇದ್ದೆ. ಸೊ ಆ ಸಿನಿಮಾ ಟೀಮ್ ಅಲ್ಲಿ ನನಗೆ ಬೈಯೋರು, ಅಂದ್ರೆ ಬಿಗ್ ಬಾಸ್ ನೋಡೋದು ಈ ಯಾವುದು 9:30 ಆಗುವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಜಿಯೋ ಸ್ಟಾರ್ ಅಲ್ಲಿ. ನೋಡ್ತಾ ಇದ್ದೆ. ಸೊ ಹೇಳೋರು, ಎಂತ ನೀನು ಅದೇ ನೋಡ್ತಾ ಇದ್ದೀಯ ಈಗ ಅಂತ ಹೇಳಿ. ಬಟ್ ನನ್ಗೆ ಅದು ಮಿಸ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಪ್ರತಿದಿನ ನೋಡ್ತಾ ಇದ್ದ ನಾನು. ಯಾಕಂದ್ರೆ ಆ ಗಿಲ್ಲಿ ಕೌಂಟ್ರು, ಅಶ್ವಿನಿ ಮೇಡಮ್. ಸೊ ಅಶ್ವಿನಿ ಮೇಡಮ್ದು ಒಳ್ಳೆ ಆಗ್ತದೆ. ಯಾಕಂದ್ರೆ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಇದ್ದಿದ್ದಕ್ಕೆ ಒಂದು ಜೋರ್ಬಾರ್ ಇತ್ತು. ಆಮೇಲೆ ರಕ್ಷಿತಾ ಮತ್ತೆ ಧ್ರುವಂತಣ್ಣ ಅವ್ರದ್ದು ಒಂದು ಇದೆಯಲ್ಲ ಕಾಂಬಿನೇಷನ್, ಅದು ಚೆನ್ನಾಗಿತ್ತು. ಕಾವು ಆಬ್ವಿಯಸ್ಲಿ ಗಿಲ್ಲಿ ಕಾವುದು. ಸೊ ನಂಗೆ ತುಂಬಾ ಇಷ್ಟ. ಗಿಲ್ಲಿ ಕಾವು ಚೆನ್ನಾಗಿತ್ತು, ಗಿಲ್ಲಿ ರಕ್ಷಿತಾನು ಚೆನ್ನಾಗಿತ್ತು. ಅಂದ್ರೆ ಅದು ಬೇರೆ ತರ, ಇದು ಅಣ್ಣ ತಂಗಿ ತರ ಅದು. ಸೊ ಮತ್ತೆ ನಂಗೆ ತುಂಬಾ ಇಷ್ಟ ಅಂದ್ರೆ ಇವರು ರಘುವಣ್ಣ. ಸೊ ರಘುವಣ್ಣ ನಂಗೆ ತುಂಬಾ ಇಷ್ಟ. ಅಂದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಒಂಥರ ಅಪ್ಪ ತರ ಅಲ್ಲಿ ತರ ಅಲ್ಲ. ಸೊ ಅದೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ಆ ಶೋ. ನಂಗೆ ನಾನು ಎಲ್ಲ ಸೀಸನ್ ನೋಡ್ತೇನೆ. ನಾನು ನೋಡೋದು ಯಾಕಂದ್ರೆ ಹೇಳ್ತಾರಲ್ಲ ಏನ್ ಸಿಗುತ್ತೆ ಅಂತ ಹೇಳ್ತಾರೆ. ಸುದೀಪ್ ಸರ್ ವಾರದಲ್ಲಿ ಬಂದಾಗ ಹೇಳ್ತಾರಲ್ಲ ಕೆಲವೊಂದು ಟಾಕ್ಸ್, ಅದು ಲೈಫಿಗೆ ನಾವು ಅಳವಡಿಸಿದ್ರೆ ತುಂಬಾ ಒಳ್ಳೇದು ಅಂತ ನಾನು. ಅಂದ್ರೆ ಕೆಲವೊಂದು ಅವರು ಹೇಳಿದ್ದಲ್ಲ, ಯಾವ್ದ್ರೆ ಬಿಗ್ ಬಾಸ್ ಅಲ್ಲೇ ಹೇಳಿದ ಒಂದು ಇದಿದೆ, ಅದೇನೋ ಪ್ರೀತಿ ಮಾಡುವವರಿಗೆ ಸೊಂಟಕ್ಕೆ ಹಾಗೆ ಕಟ್ಟಿ ಕೈಯಲ್ಲಿ ಹಿಡಿ, ಹಿಡಿಲಿಕ್ಕೆ ಹೋಗ್ಬೇಡಿ. ಹಿಡಿಲಿಕ್ಕೆ ಹೋದಾಗ ಅವ್ರು ಮೂವ್ ಆದ್ರೆ ನಿಮ್ಗೂ ಕೈಗೆ ತಾಗುತ್ತೆ, ಅವರಿಗೂ ಕಷ್ಟ ಆಗುತ್ತೆ. ಬಿಟ್ಟು ಬಿಡಿ, ಮೂವ್ ಆಯ್ತಾ ಹೋದ್ರು ಅಂತ ಅರ್ಥ ಇಲ್ವಾ, ಅಲ್ಲೇ ಇದೆ ಜೊತೆ ಇದೆ. ಸೊ ಅದೆಲ್ಲ ನಮ್ಗೆ ಕೆಲವೊಂದು ಲೈಫಿಗೆ ಪಾಯಿಂಟ್ಸ್ ಕೆಲವೊಂದು ಹೇಳ್ತಾರೋ, ಲೈಫ್ ಬಗ್ಗೆನೂ ಹೇಳ್ತಾರೆ ಕೆಲವೊಂದು. ಸೊ ಯೂಸ್ ಅಲ್ವಾ, ಯೂಸ್ ಆಗೇ ಇರುತ್ತೆ. ಸೊ ಯೂಸ್ ಇಲ್ದೆ ಅಷ್ಟು ಜನ ನೋಡುದು ಇಲ್ಲಲ್ಲ. ಸೊ ಅದಕ್ಕೆ ನಾರ್ಮಲಿ ಸರ್ ಬಿಗ್ ಬಾಸ್ ಬೇರೆ ಗೊತ್ತಿಲ್ಲ. ನಾನು ಶನಿವಾರ ಭಾನುವಾರ ಜಾಸ್ತಿ ನೋಡ್ತೀನಿ, ಯಾಕಂದ್ರೆ ವೀಕ್ ಫುಲ್ ಟೈಮ್ ಇರಲ್ಲ. ಶನಿವಾರ ಭಾನುವಾರ ಅಟ್ಲೀಸ್ಟ್ ರೀಟೆಲಿಕಾಸ್ಟ್ ನೋಡಿದಾಗ ಸುದೀಪ್ ಅಣ್ಣ ಬಂದು ಮಾತಾಡ್ತಾರಲ್ಲ, ಮತ್ತೆ ಕೆಲವ್ರಿಗೆ ಒಳ್ಳೇದು ಹೇಳ್ತಾರೆ, ಕೆಲವ್ರಿಗೆ ಮಾಡಿ ತಪ್ಪು ಅಂತ ಹೇಳ್ತಾರೆ. ನಾರ್ಮಲಿ ಶನಿವಾರ ಭಾನುವಾರ ನೋಡ್ತೀವಿ. ತುಂಬಾ ಜನ ಶನಿವಾರ ಕ್ಯಾರಿ ಮಾಡ್ತಾರೆ ನೋಡಕ್ಕೆ. ಅಲ್ಲಿ ಸೆಟ್ ಅಲ್ಲಿ ತಮಾಷೆ ಮಾಡ್ತಾ ಇದ್ರು. ಶೂಟಿಂಗ್ ಸೆಟ್ ಅಲ್ಲಿ ಅಂದ್ರೆ 9 ಗಂಟೆಗೆ ನಿದ್ದೆ ಮಾಡ್ಬೇಕಲ್ಲ, ನಂಗೆ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ಎಪಿಸೋಡ್ ಶೆಡ್ಯೂಲ್ ಬ್ರೇಕ್ ಇರುತ್ತಲ್ಲ, ಅದನ್ನ ನೋಡೋದು ನಾನು. ಇಲ್ಲ ಒಂದಿನ ರಜೆ ಇದ್ರೆ ಕಂಪ್ಲೀಟ್ ಬೆಳಗ್ಗೆ ಬಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸುಮ್ಮನೆ ಅಂತೆಲ್ಲ ಇದ್ದಾರೆ, ಅವ್ರು ಬಂದು ಶುರು ಮಾಡಿದ್ಯಾ ಸರಿ ಬಾಗಿಲಕ್ಕೆ ಹೋಗೋರು, ಅಲ್ಲಿ ಬರೋಲ್ಲ. ನಾನು ಕಂಪ್ಲೀಟ್ ಅದು ಎಷ್ಟು ದಿನದ್ದು ಮಿಸ್ ಇರುತ್ತೆ, ಕಂಪ್ಲೀಟ್ ನೋಡ್ತಾ ಇದ್ದೆ ನಾನು. ಫೇವ್ರೆಟ್ ನಂಗೆ
ಫೇವರೇಟ್ ಅಂತ ಹೇಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟು ಕಾಂಬಿನೇಷನ್ ಇದ್ದದಕ್ಕೆ ಎಲ್ಲರೂ ಇರುದು. ಹೌದು, ಒಂದು ಎಂಟರ್ಟೈನ್ಮೆಂಟ್ Entertainment ಇರುದು. ಅಂದ್ರೆ ಪ್ರತಿಯೊಬ್ಬರು ಬೇಕಲ್ಲಿ, ಯಾರಿದ್ರು ಕರೆಕ್ಟ್. ಅವರೆಲ್ಲಾನು ಎಂಟರ್ಟೈನಿಂಗ್ ಇದ್ದದ್ದು. ಹ್ಮ್. ಸೊ ಈಗ ಇವರು ಯಾರು ನಮ್ಮ ಕ್ಯಾಡಬಮ್ ಸತೀಶ್ ಗೌಡ. ಸೊ ಅವ್ರದ್ದು ಸಹ ನಾನು ಹೇಳೋದಂದ್ರೆ ಅವರು ಅಲ್ಲಿ ಇದ್ದಾಗ ಅವ್ರು ಮಾಡಿದಂತಂದ್ರೆ ಯಾರಿಗೆ ಎಲ್ಲ ಹೇಳ್ತಾರಲ್ಲ, ಅದನ್ನ ಗಿಲ್ಲಿಯವರು ಒಂಥರ ಹೇಳ್ತಾರೆ, ಇವರು ಬಂದಿದ್ದು ಇದಕ್ಕೆ ಅಂತ ರೆಸಾರ್ಟ್ ಯಾವ್ದು ಅಲ್ಲ ಇವ್ರು ಬಂದು ಫೇಶಿಯಲ್ ಇದೆಲ್ಲ ಮಾಡ್ಕೊಂಡು ಟ್ಯಾನ್ ಆಗಿದ್ದಾರೆ, ವೈಟ್ ಆಗಕ್ಕಾಗಿ ಅಂತ. ಇವರು ಚಂದ್ರಪ್ರಭ ಇವರು ಬಂದದ್ದು ಕುಡಿಯೋದು ನಿಲ್ಸ್ಲಿಕ್ಕೆ ಅಂತೆಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇದೇನ ಯಾವ ಸೆಂಟ್ರ ಸರ್ ಅಂತ ಕೇಳ್ತಾರಲ್ಲ. ಸೊ ಅವಾಗ ನೋಡಿ ಅಷ್ಟು ಜನ ಇದ್ದಿದ್ದಕ್ಕೆ ಆ ಎಂಟರ್ಟೈನ್ಮೆಂಟ್ ಬರೋದು. ಸೊ ಫೇವರೇಟ್ ಅಂದ್ರೆ ಕಂಪ್ಲೀಟ್ ಬಿಗ್ ಬಾಸ್ ನಮ್ಗೆ ಫೇವರೇಟ್. ಸೊ ಎಲ್ಲಾ ಸೀಸನ್ ನೋಡಿದಾನೆ ಪ್ರತಿಯೊಂದು. ಇವರು ಧನುಷ್ ಹನುಮಂತ ಸೀಸನ್, ಇವರು ನಮ್ಮ ಬುಜ್ಜಿ ರಜತ್ ಅಣ್ಣ, ವಿನಯ್ ಅಣ್ಣ, ಕಾರ್ತಿಕ್ ಅಣ್ಣ. ಆ ಟೈಮಲ್ಲಿ ಸ್ಕ್ಯಾಮ್ ರಿಲೀಸ್ ಇತ್ತು ನಂದು. ನಾನು ಆಕ್ಚುಲಿ ಎಲ್ಲರಿಗೂ ಕರ್ದಿದ್ದೆ, ಕಾಲ್ ಮಾಡಿದ್ದೆ. ವಿನಯ್ ಅಣ್ಣ, ಕಾರ್ತಿಕ್ ಅಣ್ಣ, ಆಮೇಲೆ ಸಂಗೀತ ಅಕ್ಕನಿಗೆ ಎಲ್ಲರೂ ಕರ್ದಿದ್ದೆ. ವಿನಯ್ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ರು ಆ ನಮ್ಗೆ ಸ್ಕ್ಯಾಮಿಗೆ. ಓಕೆ. ಇವ್ರು ಸೈಲೆಂಟಾ ಅಥವಾ ಮಾತಾಡ್ತಾರ? ಇಲ್ಲ, ಸೈಲೆಂಟ್ ಫುಲ್ ಅಷ್ಟೇ. ಸೆಟ್ ಅಲ್ಲಿ ಹಿಂಗೆ ಸೈಲೆಂಟ್ ಇರೋರು. ಆಕ್ಟಿಂಗ್ ಟೈಮ್ ಅಲ್ಲಿ ಆಕ್ಟಿಂಗ್ ಮಾಡೋರು, ಬೇರೆ ಟೈಮ್ ಸೈಲೆಂಟ್. ಇನ್ನೊಂದು ಕ್ವಶನ್ ಕೇಳ ಅಂತಿದ್ದ, ಅವ್ರು ಹೇಳ್ತಾರೆ. ಅಲ್ಲ, ಅಲ್ಲ ನಿಮ್ಗೆ ಕೇಳ್ಬಿಡ್ತೀನಿ, ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳ್ತಾರಿಲ್ಲ ಅಂತ. ಅಲ್ಲ, ರಂಜಿಗ್ ಜಾಸ್ತಿ ಕೇಳಿ. ಅವ್ರಿಗೆ ಅಲ್ಲ ಗೊತ್ತಾಗುತ್ತೆ, ಆ ಫಿಲಂ ಸೆಟ್ ಅಲ್ಲಿ ಆಗಿರ್ಬೋದು. ಈಗ ನಮ್ಮ ಮೂವಿ ಬಂದ್ಬಿಟ್ಟು 13/2/26 ರಿಲೀಸ್. ಹೌದು. ಮಾರನೇ ದಿವಸ 14/2/26 ಪ್ರೇಮಿಗಳ ದಿನ. ಅದೇ ಬರ್ತದೆ. ಸೊ ಇವರಿಗೆ ಎಷ್ಟು ಜನ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಪ್ರಪೋಸ್ ಕಾಳ ಎಷ್ಟು ಜನ ಹಾಕಿರ್ಬೋದು ಅಂತ? ಇಲ್ಲ, ಆತರ ನಾವೇ ಬಿಡ್ತಿರಲಿಲ್ಲ ಸರ್. ಕಂದಮ್ಮ ಇದು ಅಲ್ಲ, ಇವ್ರಿಗೆ ಅಟ್ಲೀಸ್ಟ್ ಕಾಲೇಜಲ್ಲಿ ಈಗ ಫಸ್ಟ್ ಇಯರ್ ಅಲ್ಲ, ಬಿಕಾಮ್ ಫಸ್ಟ್ ಇಯರ್, ಡಿಗ್ರಿ ಫಸ್ಟ್ ಇಯರ್ ತಾನೆ? ಹೇಳಮ್ಮ, ಈಗ ಹೇಳಿ. ಇದೆ. ಓಹೋ, ಅಂದ್ರೆ ಬಂದಿದೆ. ಎಷ್ಟು ಬಂದಿದೆ? ನಿಮ್ಮ ಅಮ್ಮ ನೋಡ್ತಾರೆ. ಎಷ್ಟು ಅದೇ ಫ್ಯಾಕ್ಟ್ ಹೇಳ್ತಿರಲ್ಲ ಅದ್ರಲ್ಲಿ. ಸರ್ ನನ್ಗೆ ಬಂದಿದ್ದು ಫಸ್ಟ್ PUC ಇಂದ ಬರ್ತಾ ಇದ್ದು. ಸೊ 15. ಓಕೆ. ನನ್ನ ಪ್ರಕಾರ ರಿಲೀಸ್ ಆದ್ಮೇಲೆ ಅದು ಡಬಲ್ ಅಲ್ಲ, ಅದು 416 ಇದೆಯಲ್ಲ, 417 ಬರುತ್ತೆ ನೋಡಿ. ಓ, ಅದು ಒಂಥರ ಇವ್ರ ಲಕ್ಕಿ ನಂಬರ್. ಅದು ಲಕ್ಕಿ ನಂಬರ್. ನಾನು ಬರ್ಬೇಕಾ ಬೇಡ ಹೇಳಿ? 417 ಅಥವಾ ಖುಷಿ ಆಗುತ್ತಾ? ಬೇಡ ಸರ್, ಲೈಫ್ ಸೆಟ್ಲ್ ಆಗ್ಲಿ ಸಿನಿಮಾದಲ್ಲಿ. ಅಂದ್ರೆ ಲೈಕ್ ಅವ್ರು ಪ್ರಪೋಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಿದ್ರೆ ಅಂದ್ರೆ ನನ್ನನ್ನ ಒಂದಷ್ಟು ಜನ ಪ್ರೀತಿ ಮಾಡ್ತಾ ಇದಾರೆ, ನನ್ನ ಬಿಹೇವಿಯರ್ ಒಂದಷ್ಟು ಜನ ಇಷ್ಟಪಡ್ತಾರೆ, ಅದಕ್ಕೆ ಖುಷಿ ಆಗುತ್ತೆ ಸರ್. ರಂಜಿತ್ ಕೇಳಿ ಸರ್ ಹಾಗೆ. ಹೇಳಿ, ಕೇಳೋದೇನು? ನಿಮ್ಗೆ ಪ್ರಪೋಸ್ ಮಾಡೋರ? ನಂಗೆ ಪ್ರಪೋಸ್ ಮಾಡಿದ ರೆಕಾರ್ಡ್ ಬ್ರೇಕ್ ಆಗಿರುತ್ತೆ ಅನ್ಸುತ್ತೆ ನಮ್ಮ ಸಹಿಪ್ರ ಶಾಲೆ ಕಾಸರಗೋಡು ರಿಲೀಸ್ ಆದ್ಮೇಲೆ. ನಂಗೆ ನಾನು ಹೋಗ್ಬೇಕಷ್ಟೇ, ಅವ್ರು ಬರುದಿಲ್ಲ ಯಾರು. ಯಾಕೆ? ಇದು ನಂಬುವಂತ ಹೌದು, ನಾನೇ ನಂಬಿಕೆಲ್ಲ. ಮಹೇಶ್ ಅವರೇ ಹೇಳ್ಬೇಕು, ನಂಬೋದಾ? ಯಾವ್ದು ಇಲ್ಲ ಸರ್, ನಂಬಕ್ಕ. ಅದನ್ನ ಬೇಕಾದ್ರೆ ನಾವು ಆ ತಮ್ಮ ಅಂತಿದ್ದಾನೆ, ಅವ್ನು ಕೇಳಿದ್ ಹೇಳ್ತಾನೆ. ಅವನು ಪ್ರತಿಯೊಂದು ಬಾಲಂಗೋಚಿ ನಮ್ಮ ರಂಜಿಗೆ. ನೀವ್ ಯಾಕೆ ಇವತ್ತು ಕರ್ಕೊಂಡ್ ಬಂದಿಲ್ಲ? ಅವ್ರು ಮುಂಚೆನೆ ಕರ್ಕೊಂಡ್ ಬಂದ್ ಅವ್ರ ಅಲ್ಲ, ಮದುವೆ ಆಗಿದೆ ಸರ್, ಮದುವೆ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಟೈಮ್ ಕೊಟ್ಟಿದ್ದಾರೆ. ಮೊದ್ಲು ಜೊತೆ ಮದುವೆಗೆ ಮುಂಚೆ ಇಬ್ರು ಜೊತೆಗೆ ಇರೋರು ಸರ್. ಮದುವೆ ಆದ್ರೂ ಫ್ರೀ ಬಿಟ್ಟಿದ್ದಾರೆ. ಸೀರಿಯಸ್ಲಿ ನಮ್ಗೆ ಊರಲ್ಲಿ ಸಹ ಫ್ಯಾಮಿಲಿ ಅವರೆಲ್ಲ ಹೇಳ್ತಾರೆ, ಅಂದ್ರೆ ಫ್ಯಾಮಿಲಿ ಅವ್ನು ನಂಗೆ. ಸೊ ಕುಚಿಕೋತಾರ. ಸೊ ಎಲ್ಲ ಅಲ್ಲಿ ಫ್ಯಾಮಿಲಿ ಅವರು ಊರ್ನವರೆಲ್ಲ ಹೇಳ್ತಾರೆ, ಇವ್ರೆಂತ ಮಾರೆ ಇದು ಎಂತ ಡೋಲು ಬೋಲು ಅದು ಇದೆಲ್ಲ. ಸರ್ ನಮ್ಗೂ ಡೌಟ್ ಬಂದ್ಬಿಡಿ ಸರ್, ಸೆಟ್ ಅಲ್ಲಿ ಇಬ್ರು ಜೊತೆಗೆ ಇರೋರು. ಬೇರೆ ತರ ಹೇಳ್ತಾರೆ ಸೊ ಆ ಒಂದು ಡೌಟಿಗೆ ಇವಾಗ ಫುಲ್ ಸ್ಟಾಪ್ ಹಾಕಿದ್ರ? ಇಲ್ಲ, ಅದಕ್ಕೋಸ್ಕರನೇ ಇವನೇ ಅವ್ನ್ ಮದುವೆ ಮಾಡಿಸ್ಕೊಡಿರ ಸರ್. ಎಲ್ಲರಿಗೂ ಡೌಟ್ ಇದೆ ನಮ್ಮ ಇಬ್ರ ಮಧ್ಯೆ, ಮದುವೆ ಆಗೋದು ಮದುವೆ ಮಾಡಿಸಿರೋದು. ಇಲ್ಲ ಸರ್, ಇಬ್ರು ಚೆನ್ನಾಗಿರೋರು, ಅಣ್ಣ ತರ ಬ್ರದರ್ಸ್ ತರ. ಯಾಕಂದ್ರೆ ನನ್ನ ಬ್ರದರ್ ಅವನು ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಅವನು ಎಲ್ಲದಕ್ಕೂ. ಎಲ್ಲ ಇವರಿಗೆ ಅಂದ್ರೆ ಇವರಿಗೆ ಸಹ ಗೊತ್ತು, ರಿಷಬ್ ಅಣ್ಣ ಗೊತ್ತು. ಅವರು ಅಂದ್ರೆ ಅವರು ಅಲ್ಲಿ ಸರ್ಕಾರಿ ಟೈಮ್ ಅಲ್ಲೂ ಅವ್ನು ಬರ್ತಾ ಇದ್ದ ಶೂಟಿಂಗ್ ಅಂತ ಅಲ್ಲ, ಶೂಟಿಂಗಿಗೂ ಬಂದಿದ್ದ ಕೆಲವೊಂದು ದಿನ. ಮತ್ತೆ ಲಾಸ್ಟಿಗೆ ಸಹ ತುಂಬಾ ಸಪೋರ್ಟ್ ಮಾಡ್ತಿದ್ದೆ. ಅದೇ ಈಗ ರಮಣನ್ ಸರ್ ಹೇಳಿದಲ್ಲ, ಕಾಸರಗೋಡಲ್ಲೆಲ್ಲ ಹಾಕಿದ್ದಾರೆ ಅಷ್ಟೇ. ಹೌದು ಹೌದು, ಅವನು ಹಾಕಿರೋದು ಸಪೋರ್ಟ್ ಪೋಸ್ಟರ್. ಅದು ಪೋಸ್ಟರ್ ನನ್ಗೆ ಇಲ್ಲಿಂದ ಬರುತ್ತೆ, ನಾನು ಅದನ್ನ ಪಿಕಪ್ ಮಾಡ್ಕೊಂಡು ಅದನ್ನ ತಕೊಂಡು ನನ್ನ ಮನೇಲಿ ಇರ್ತೇನೆ. ಅದನ್ನ ಎಲ್ಲಾ ರೆಡಿ ಮಾಡಿ, ಹುಡುಗರನ್ನ ರೆಡಿ ಮಾಡ್ಕೊಂಡು ಇವನೇ ಅಂತ ಹೇಳುದು ಆಂಟಿಸ್ಟಿಗೆ ಹೋಗುದು. ಅದನ್ನ ಮೇನ್ ಒಂದು ಲೀಡರ್ ಆಗಿ ಅಲ್ಲಿ
ಇದ್ ಮಾಡುದು ಅವನೇ. ಓಕೆ ತುಂಬಾ ಅವನೇ ಆಕ್ಟ್ ಮಾಡಿದ್ದಾನೆ ಇದರಲ್ಲಿ, ಓಕೆ ಈ ಸಿನಿಮಾ ಸಾಂಗ್ ಅಲ್ಲೆಲ್ಲ ಮಾಡಿದ್ದಾನೆ. ಸಾಂಗ್ ಅಲ್ಲಿ ಮಾಡಿದ್ದಾನೆ. ಓಕೆ ಪ್ಲಸ್ ಇನ್ನೂ ಕೆಲವೊಬ್ರು ಇದ್ದಾರೆ, ವಿಘ್ನೇಶ್ ಅಂತಲ್ಲ, ವಿಘ್ನೇಶ್ ನನ್ನ ಅಣ್ಣ ಅವನು, ವಿಘ್ನೇಶ್ ಅಂತ ಮತ್ತೆ ಯಶವಂತ್ ಅಂತ ಹೇಳಿದ್ರು, ಅವರೆಲ್ಲ ಸೇರ್ಕೊಂಡು ಇವರೆಲ್ಲ ಸ್ಟ್ಯಾಂಪ್ ಬಂದದ ಪೋಸ್ಟರ್ ಎಲ್ಲ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಂದ್ರೆ ಸರ್ಕಾರಿ ಟೈಮ್ ಇಂದ ಅವ್ರು ಈಗಲೂ ಆ ಸಪೋರ್ಟ್ ಅಲ್ಲೇ ಇದ್ದಾರೆ ನಂಗೆ. ಓಕೆ ಯಾವತ್ತೂ ಸಹ ಕೈ ಬಿಡ್ಲಿಲ್ಲ ಅವರು. ಫ್ರೆಂಡ್ಸ್ ಆಗಿ ನಂಗೆ ತುಂಬಾ ಜನ ಫ್ರೆಂಡ್ಸ್ ಆಗಿ ತುಂಬಾ ಜನ ಇದ್ದಾರೆ. ತೇಜಸ್ ಅಂತ, ಇದನ್ನ ತೇಜಸ್ ಚಾವನ್ ಅಂತ, ಆಮೇಲೆ ವಿಘ್ನರಾಜ್ ಅಂತ ಹೇಳಿದ್ದಾರೆ, ತುಂಬಾ ಜನ ಇದ್ದಾರೆ, ಹೇಳಿಗೋರು ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲ ಇಷ್ಟುವರೆಗೆ ಈ ಪಾತ್ ನನ್ನದೇನಿದೆ ಸರ್ಕಾರದಿಂದ ಇಲ್ಲಿವರೆಗೂ ಅವರು ಪ್ರತಿ ದಿನವೂ ನಮ್ಗೆ ಫೋನ್ ಮಾಡಿ, ನಾನು ಫೋನ್ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಫೋನ್ ಮಾಡಿ ಕೇಳೋರು ಹೇಗ್ ನಡೀತಾ ಇದೆ, ಹೇಗ್ ನಡೀತಾ ಇದೆ. ಈಗ ಇದು ಮಗ್ಗಿ ಪುಸ್ತಕ ರಿಲೀಸ್ ಟೈಮ್ ಅಂತ ಗೊತ್ತಾಯ್ತು ಅವರಿಗೆ. ಓಕೆ ಒಂದ್ 4-5 ಜನದ ಕಾಲ್ ಬಂದಾಯ್ತು ಆಲ್ರೆಡಿ. ಏನು ಪ್ರಮೋಷನ್ ಮಾಡ್ಬೇಕಲ್ಲ, ಎಂತ ಯಾವ್ದು ಯಾವಾಗ ಶುರು ಅಂತೆಲ್ಲ ಕೇಳ್ತಾ ಇದ್ರು. ಓಕೆ ಸೊ ತುಂಬಾ ಸಪೋರ್ಟ್ ಇದೆ friends ಇಂದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.